ಕೆಲವೇ ಕ್ಷಣಗಳಲ್ಲಿ ಮತ್ತೆ ದರ್ಶನ್ ಪರ ವಕೀಲರು ವಾದ ಮಂಡನೆಯನ್ನು ಆರಂಭ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿರುವ ಲೋಪ್ ಹೋಲ್ಸ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ದರ್ಶನ್ ಪರ ಸಿ.ವಿ. ನಾಗೇಶ್ ಅತ್ಯಂತ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕುತೂಹಲಗರಿಗೆದ್ರಿದೆ ಏನಾಗತ್ತೆ ಅಂತ ಒಂದೊಂದೇ ಅಂಶವನ್ನ ಹೆಕ್ಕಿ ತೆಗಿತಾ ಇದ್ದಾರೆ. ಚಾರ್ಜ್ ಶೀಟ್ ಇಂದ ಯಾವುದನ್ನು ಬಿಡ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದಲ್ಲೇ ವೀಕ್ಷಕರೇ ನಿರಂತರ ಈ ಸ್ಟೋರಿಯ ಫಾಲೋ ಅಪ್ ನಾವು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಅಂಶವನ್ನು ಯಾವುದನ್ನು ಬಿಡದ ಹಾಗೆ ಪ್ರತಿಯೊಂದು ಅಂಶವನ್ನು ಕೂಡ ಕೊಡ್ತಾ ಇದ್ದೀವಿ ಇದರ ಫಾಲೋ ಅಪ್. ಏನಾಗುತ್ತೆ ಹಾಗಾದ್ರೆ ದರ್ಶನ್ಗೆ ಇವತ್ತು ಬೇಲ್ ಸಿಗತ್ತಾ ಇಲ್ವಾ? ಬೇರೆ ಆರೋಪಿಗಳ ವಿಚಾರದಲ್ಲಿ ಕೋರ್ಟ್ ಯಾವ ನಿರ್ಧಾರ ಕೈಗೊಳ್ಳುತ್ತೆ, ದರ್ಶನ್ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಗೊತ್ತಿಲ್ಲ. ಇವತ್ತು ಸಿ.ವಿ. ನಾಗೇಶ್ ಅವರ ವಾದ ನಿನ್ನೆಯಿಂದ ಏನು ಮಂಡನೆ ಮಾಡ್ತಾ ಇದ್ದಾರೆ, ಆ ಇಡೀ ವಾದ ಇಡೀ ದರ್ಶನ್ ಪ್ರಕರಣಕ್ಕೆ ಒಂದು ಬಹುದೊಡ್ಡ ಟ್ವಿಸ್ಟ್ ಕೊಡುವ ಸಾಧ್ಯತೆಗಳಂತೂ ಇದೆ. ಯಾಕಂತಂದ್ರೆ ಇನ್ನೊಂದು ಆಯಾಮದಿಂದ ಪೊಲೀಸ್ ತನಿಖೆಯನ್ನ ನೋಡುವಂತಹ ಪ್ರಯತ್ನವನ್ನ ಸಿ.ವಿ. ನಾಗೇಶ್ ಮಾಡಿದ್ದಾರೆ ಮತ್ತು ಅತ್ಯಂತ ಪ್ರಬಲವಾದ ವಾದ ಮಂಡನೆ ಮಾಡಿದ್ದಾರೆ. ಅದೇನು ಬಹಳ ಸುಮ್ಮನೆ ಏನು ಹೇಳೋಂಗಿಲ್ಲ, ಏನಾಗತ್ತೆ ಗೊತ್ತಿಲ್ಲ. ಬಹಳ ಕುತೂಹಲಕಾರಿ ಘಟ್ಟದಲ್ಲಿ ದರ್ಶನ್ ಕೇಸ್ ಬಂದು ನಿಂತಿದೆ ಅಂತ ಹೇಳಬೇಕು. ಇವತ್ತು ಸಿ.ವಿ. ನಾಗೇಶ್ ಅವರ ವಾದ ಅತ್ಯಂತ ಪ್ರಬಲವಾಗಿತ್ತು. ಪೊಲೀಸ್ ತನಿಖೆ ಮತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಅದರಲ್ಲಿ ಎಷ್ಟೊಂದು ಲೂಪ್ ಹೋಲ್ಸ್ ಇದ್ವು ಅನ್ನೋದನ್ನು ಹೈಲೈಟ್ ಮಾಡ್ಕೊಂಡು ಬಂದಿದ್ದಾರೆ ಸಿ.ವಿ. ನಾಗೇಶ್ ಅವರು. ಹಾಗಾಗಿ ದರ್ಶನ್ದೇ ಎಲ್ಲ ತಪ್ಪು ಅಂತ ಇದರಲ್ಲಿ ಹೇಳಕ್ಕಾಗಲ್ಲ. ಹಾಗಾಗಿ ನನ್ನ ಕಕ್ಷಿದಾರರಿಗೆ ಜಾಮೀನು ಮಂಜೂರು ಮಾಡಿ ಅಂತ ಕೇಳ್ತಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಇನ್ನೂ ಕೂಡ ಸಿ.ವಿ. ನಾಗೇಶ್ ಅವರ ವಾದ ಕಂಟಿನ್ಯೂ ಆಗುತ್ತೆ. ಆಲ್ರೈಟ್, ಪವನ್ ರಾಘವೇಂದ್ರ ಅನುಕುಮಾರ್, A3 A4 ರಾಘವೇಂದ್ರ, A7 ಅನುಕುಮಾರ್ ಇವರ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಏನಾಗುತ್ತೆ ಇವರ ಭವಿಷ್ಯ ಹಾಗಾದ್ರೆ? ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಎಲ್ಲರೂ ಕೂಡ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಅದರ ವಿಚಾರಣೆ ನಡೀತಾ ಇದೆ. ಬೇರೆ ಬೇರೆ ಲಾಯರ್ಗಳನ್ನು ಕೂಡ ಇಟ್ಟಿದ್ದಾರೆ. ಏನಾಗತ್ತೆ ಇವರ ಭವಿಷ್ಯ ಕೂಡ ಏನಾಗತ್ತೆ? ಒಬ್ಬೊಬ್ಬರ ಪಾತ್ರ ಒಂದೊಂದು ರೀತಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಏನಾಗತ್ತೆ ಇವರ ಬೇಲ್ ಭವಿಷ್ಯ? ದಸರಾ ಸಂದರ್ಭ ಡಿ ಗ್ಯಾಂಗ್ಗೆ ಶುಭ ತರುತ್ತಾ ಅಥವಾ ಏನಾಗತ್ತೆ ಕಾದು ನೋಡಬೇಕಾಗಿದೆ. 100 ದಿನಗಳಾಗಿದೆ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಕೊಳಿತಾ. ಇಲ್ಲಿ ಪರಪ್ಪನಾಗ್ರಹಾರ, ನಂತರ ಅಲ್ಲಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್, ಏನೆಲ್ಲ ಹೈಡ್ರಾಮಾ ನಡೀತು, ಪ್ರತಿ ದಿನ ಏನೆಲ್ಲ ಆಯಿತು ವೀಕ್ಷಕರೇ ನೀವು ಕೂಡ ಗಮನಿಸ್ತಾನೆ ಬಂದಿದ್ದೀರಾ ದರ್ಶನ್ ಪ್ರಕರಣದಲ್ಲಿ. ಇವತ್ತು ಮತ್ತೊಂದು ಮೇಜರ್ ಟ್ವಿಸ್ಟ್ ಏನಂತ ಹೇಳಿದ್ರೆ, ಈ ರೀತಿ ಸಿ.ವಿ. ನಾಗೇಶ್ ಅವರ ವಾದ ಇದೆಯಲ್ಲ ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುವಂಥದ್ದು. ಚಾರ್ಜ್ ಶೀಟ್ ಫೈಲ್ ಮಾಡಿರೋದೇನೆ ಸರಿ ಇಲ್ಲ ಅಂತ ಪಾಯಿಂಟ್ ಬೈ ಪಾಯಿಂಟ್ ಅವರು ಅದನ್ನು ರೆಫ್ಯೂಟ್ ಮಾಡ್ತಾ ಬಂದರು. ಹೇಗೆ ಚಾರ್ಜ್ ಶೀಟ್ನಲ್ಲಿ ಅತ್ಯಂತ ಹೆಚ್ಚಿನ ತಪ್ಪುಗಳಾಗಿದ್ದಾವೆ, ಹೇಗೆ ಉದ್ದೇಶಪೂರ್ವಕವಾಗಿ ದರ್ಶನ್ ವಿರುದ್ಧ ಸಾಕ್ಷ್ಯಗಳನ್ನು ಬಿಲ್ಡ್ ಮಾಡಲಾಗಿದೆ, ಹೇಗೆ ಸಾಕ್ಷ್ಯಗಳನ್ನು ಪ್ಲಾಂಟ್ ಮಾಡಲಾಗಿದೆ, ಆ ನಂತರ ಮಹಜರಿಗೆ ಹೋಗಿದ್ದಾರೆ, ಇದೆಲ್ಲವನ್ನು ಸಿ.ವಿ. ನಾಗೇಶ್ ಹೇಳ್ತಾ ಬಂದಿದ್ದಾರೆ. ಅದು ಪಂಚನಾಮೆಯಲ್ಲಿ ಇರಬಹುದು, ಸಾಕ್ಷ್ಯ ಸಂಗ್ರಹದಲ್ಲಿ ಇರಬಹುದು, FSLಗೆ ರಿಪೋರ್ಟ್ ಕಳಿಸೋದ್ರಲ್ಲಿ, FSLಗೆ ವಸ್ತುಗಳನ್ನು ಸಾಕ್ಷ್ಯಗಳನ್ನು ಕಳಿಸೋದ್ರಲ್ಲಿ ಇರಬಹುದು. ಪ್ರತಿ ಹಂತದಲ್ಲೂ ಕೂಡ ತಪ್ಪಾಗಿದೆ ಅನ್ನುವಂಥದ್ದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಸೊ ಒಂದೊಂದು ಅಂಶಗಳಿಗೆ ಈಗ ಕೋರ್ಟ್ ಏನು ಮಾಡುತ್ತೆ ಅನ್ನೋದು ಕುತೂಹಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಉತ್ತರ ತಗೊಳ್ತಾರೋ ಅಥವಾ ನೇರವಾಗಿ ಕನ್ಕ್ಲೂಷನ್ಗೆ ಏನಾದರೂ ಬರ್ತಾರೋ? ಯಾಕಂದರೆ SPP ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಈಗ 3 ಸರಿ ಆಯಿತು ಬೇಲ್ ಹೀರಿಂಗ್. ಸೊ ದರ್ಶನ್ಗೆ ಬೇಲ್ ಕೊಡಬಾರ್ದು ಯಾಕೆ ಅಂತ ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಈಗ ಸಿ.ವಿ. ನಾಗೇಶ್ ಅವರ ವಾದಕ್ಕೇನಾದರೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರತಿಕ್ರಿಯೆ ಕೇಳ್ತಾರಾ, ಏನಾದರೂ ಅಬ್ಜೆಕ್ಷನ್ ಇದೆಯಾ ಅಂತ ಕೋರ್ಟಲ್ಲಿ ಕೇಳ್ತಾರಾ ನ್ಯಾಯಾಧೀಶರು? ಕಾದು ನೋಡಬೇಕಾಗಿದೆ. ಇನ್ನೇನು ಇತರೆ ಆರೋಪಿಗಳ ವಿಚಾರಣೆ ನಡೀತಾ ಇದೆ ಈಗ ಈ ಕೇಸ್ನಲ್ಲಿ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನ A3 ಪವನ್, A4 ರಾಘವೇಂದ್ರ, A7 ಅನುಕುಮಾರ್ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ದರ್ಶನ್ ಅರ್ಜಿಯ ವಿಚಾರಣೆ ಬಂದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಹೇಳ್ತಾರೆ, ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಏನಾದರೂ ಅಬ್ಜೆಕ್ಷನ್ ಇದೆಯಾ ಅಂತ ಕೇಳ್ತಾರ? ಕಾದು ನೋಡಬೇಕಾಗಿದೆ. ರೈಟ್, ನನ್ನ ಸಹೋದ್ಯೋಗಿ ರಂಜಿತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಅತ್ಯಂತ ಕುತೂಹಲಕಾರಿ ಘಟ್ಟದಲ್ಲಿ ದರ್ಶನ್ ಪ್ರಕರಣ ಬಂದು ನಿಂತಿದೆ. ಯೂಶ್ವಲಿ ಹೇಳ್ತಾರೆ ಚಾರ್ಜ್ ಶೀಟ್ ಅತ್ಯಂತ ಪ್ರಬಲ ಆಗಿದ್ರೆ ಶಿಕ್ಷೆ ಆಗಿಬಿಡತ್ತೆ ಅಂತ. ಚಾರ್ಜ್ ಶೀಟ್ ಬಂದಾಗ ಹೇಗಿತ್ತು ಅಂತಂದರೆ ಮೇಲ್ನೋಟಕ್ಕೇನೆ ಬಹಳ ಸುಲಭವಾಗಿ ಇದರಲ್ಲಿ ಆರೋಪ ಸಾಬೀತಾಗುತ್ತೇನೋ ಅನ್ನೋ ಹಾಗಿತ್ತು. ಆದರೆ ಸಿ.ವಿ. ನಾಗೇಶ್ ಅವರ ವಾದವನ್ನು ಕೇಳಿದಾಗ ಇಲ್ಲ ಅಷ್ಟು ಸುಲಭ ಇಲ್ಲ ಈ ಪ್ರಕರಣ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗುತ್ತೆ. ಅಂಥ ಪ್ರಶ್ನೆಗಳನ್ನು ಸಿ.ವಿ. ನಾಗೇಶ್ ಅವರು ಎತ್ತಿದ್ದಾರೆ. ಸೊ ಬೇಲ್ ಅರ್ಜಿಗೆ ಇಷ್ಟು ಪ್ರಬಲವಾದ ಮಂಡನೆಯನ್ನು ಸಿ.ವಿ. ನಾಗೇಶ್ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ಒರಿಜಿನಲ್ ಕೇಸ್ ಬಂದಾಗ ಏನೆಲ್ಲ ಆಗಬಹುದು, ಏನೆಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್
ಬರ್ಬೋದು, ಆಶ್ಚರ್ಯ ಆಗತ್ತೆ. ರಂಜಿತ್ ಪ್ಲೀಸ್ ಗೋ ಅಹೆಡ್, ನಿಮ್ಮ ಹತ್ರ ಏನ್ ಮಾಹಿತಿ ಇದೆ? ಖಂಡಿತವಾಗ್ಲೂ ಕೂಡ ಶ್ರೀಲಕ್ಷ್ಮಿ, ನೋಡಿ 3991 ಪುಟಗಳ ಆ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಪ್ರತಿ ಒಂದನ್ನು ಕೂಡ ಮೆನ್ಷನ್ ಮಾಡಿದ್ರು. ಸುಮಾರು 150ಕ್ಕೂ ಹೆಚ್ಚು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ರು. ಹಾಜರು ಮಾಡಿದಾಗ್ಲೂ ಕೂಡ ಕೆಲವು ಸಾಕ್ಷ್ಯಾಧಾರಗಳು ಈ ಆರೋಪಿಗಳೇನಿದ್ದಾರೆ 17 ಜನ ಇವರು ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿತ್ತು ಅನ್ನೋ ರೀತಿಯಲ್ಲಿ ಆ ಚಾರ್ಜ್ ಶೀಟ್ ಇತ್ತು. ಆದ್ರೆ ಈ ಹಂತಕ್ಕೆ ನಾವು ಗಮನಿಸ್ತಾ ಇದೆ ಯಾವುದು ಕೂಡ ಅಷ್ಟೊಂದು ಈಸಿಯಾಗಿ ಈ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದಂತ ಕೆಲವು ಸಾಕ್ಷ್ಯಾಧಾರಗಳು ಅಥವಾ ಚಾರ್ಜ್ ಶೀಟ್ ನಲ್ಲಿ ಕಲೆ ಹಾಕಿದಂತಹ ಕೆಲವೊಂದಿಷ್ಟು ಎವಿಡೆನ್ಸ್ಗಳು ಅದನ್ನ ಪ್ರೂವ್ ಮಾಡೋದಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಇಲ್ಲ ಅನ್ನೋದನ್ನ ವಿ ನಾಗೇಶ್ ಅವರು ಈಗ ಬಹಳ ಪ್ರಬಲವಾಗಿ ತಮ್ಮ ಮಾತಿನ ಮೂಲಕ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ನಿನ್ನೆ ವಿ ನಾಗೇಶ್ ಅವರು ವಾದ ಮಾಡ್ತಾ ಒಂದು ಮಾತನ್ನ ಹೇಳ್ತಾ ಇದ್ರು, ನಾನು ನೋಡಿದಂತ ಅತ್ಯಂತ ಕೆಟ್ಟ ಚಾರ್ಜ್ ಶೀಟ್ ಇದು ಅನ್ನೋದನ್ನ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಇದರಲ್ಲಿ ಕೆಲವು ಲೋಪದೋಷಗಳನ್ನ ನಾನು ನಿಮಗೆ ತೋರಿಸಬಲ್ಲೆ ಅನ್ನೋದನ್ನ ನ್ಯಾಯಾಧೀಶರಿಗೆ ಅವರು ಹೇಳಿದ್ರು. ಅದರಲ್ಲೂ ಕೂಡ ಇವರು 164 ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಾಗ್ಲೂ ಕೂಡ ಇವರು ಆ ವ್ಯಕ್ತಿಗೆ ಕನ್ನಡವೇ ಬರಲ್ಲ ಅಂತವನಿಂದ ಇವರು ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡ್ರು. ಅದು ಹೆಂಗ್ ಸಾಧ್ಯ ಆಗತ್ತೆ? ಇವರೇ ಸ್ಕ್ರಿಪ್ಟ್ ಕೊಟ್ಟು ಅಂದ್ರೆ ಇವರೇ ಅವನಿಗೆ ಟ್ರಾನ್ಸ್ಲೇಷನ್ ಕೊಟ್ಟು ಅವನ ಹತ್ತಿರ ಮಾತಾಡ್ತಿದ್ದಾರೆ ಅಥವಾ 164 ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ವಾದ ಇತ್ತು. ಅದಾದ ನಂತರ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಗಳಾಗಿರ್ಬೋದು, ಅದು CCTV ಫುಟೇಜ್ ಇಂದ ಹಿಡಿದು ಕೆಲವು ಮಹಜರ್ನಲ್ಲಿ ಸಿಕ್ಕಿದಂತ ಸಾಕ್ಷ್ಯಾಧಾರಗಳು, ಇದೆಲ್ಲವೂ ಕೂಡ ಗಮನಿಸಿದಾಗ ಇಲ್ಲಿ ದರ್ಶನ್ ಈ ಪ್ರಕರಣದಲ್ಲಿ ಅಥವಾ ಕೊಲೆ ಪ್ರಕರಣದಲ್ಲಿ ದರ್ಶನ್ ನೇರವಾಗಿ ಭಾಗಿಯಾಗಿಲ್ಲ ಅನ್ನೋದು ಅಥವಾ ದರ್ಶನ್ ಕೊಲೆ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಇವರು ಸಂಗ್ರಹಿಸಿದಂತಹ ಸಾಕ್ಷ್ಯಾಧಾರಗಳು ಇವರು ದರ್ಶನ್ ಅನ್ನ ಕನ್ವಿಕ್ಟ್ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಅಥವಾ ದರ್ಶನ್ ಅನ್ನ ಇದರಲ್ಲಿ ಸಿಲುಕಿಸಲೇಬೇಕು ಅನ್ನೋ ಉದ್ದೇಶದಿಂದ ಇವರೇ ಸೃಷ್ಟಿ ಮಾಡಿದಂತ ಅಥವಾ ಇವರೇ ಪ್ಲಾಂಟ್ ಮಾಡಿದಂತ ಸಾಕ್ಷಿಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೊರತು ದರ್ಶನ್ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಕೆಲವೊಂದಿಷ್ಟು ಸಾಕ್ಷಿಗಳು ಅದು ನೆಗೆಟಿವ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಮುಂದುವರಿದು ಅವರು ಮಾತನಾಡ್ತಾ ಹೇಳ್ತಾ ಇದ್ರು, FSL ನ ರಿಪೋರ್ಟೇ ಒಂದ್ ರೀತಿಯಲ್ಲಿದೆ, ಪೊಲೀಸರು ಸಲ್ಲಿಸಿದಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆದಂತ ಅಂಶಗಳೇ ಒಂದ್ ರೀತಿಯಾಗಿದೆ. ಇದೆಲ್ಲವೂ ಕೂಡ ಪೊಲೀಸರ ತನಿಖೆ ಬಗ್ಗೆ ಅನುಮಾನ ಮೂಡ್ತಾ ಇದೆ ಅನ್ನೋದನ್ನ ಇಲ್ಲಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಆ ಮೂಲಕ ನ್ಯಾಯಾಧೀಶರಲ್ಲಿ ಇಲ್ಲಿವರೆಗೂ ಕೂಡ ಒಂದ್ ರೀತಿಯ ಲೆಕ್ಕಾಚಾರ ಇದ್ರೆ ಈಗ ವಿ ನಾಗೇಶ್ ಅವರ ಒಂದಿಷ್ಟು ಈ ಕ್ಯಾಲ್ಕುಲೇಷನ್ ನೋಡ್ತಾ ಇದ್ರೆ ಇದೆಲ್ಲೋ ಅನುಮಾನ ಇದೆ. ಕೆಲವೇ ಕ್ಷಣಗಳಲ್ಲಿ ಮತ್ತೆ ದರ್ಶನ್ ಪರ ವಕೀಲರು ವಾದ ಮಂಡನೆಯನ್ನು ಆರಂಭ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಚಾರ್ಜ್ ಶೀಟ್ ನಲ್ಲಿರುವ ಲೋಪ್ ಹೋಲ್ಸ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ದರ್ಶನ್ ಪರ ವಿ ನಾಗೇಶ್ ಅತ್ಯಂತ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕುತೂಹಲ ಗರಿಗೆದರಿದೆ ಏನಾಗತ್ತೆ ಅಂತ. ಒಂದೊಂದೇ ಅಂಶವನ್ನ ಹೆಕ್ಕಿ ತೆಗಿತಾ ಇದ್ದಾರೆ ಚಾರ್ಜ್ ಶೀಟ್ ಇಂದ, ಯಾವುದನ್ನು ಬಿಡ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡದಲ್ಲೇ ವೀಕ್ಷಕರೇ ನಿರಂತರ ಈ ಸ್ಟೋರಿಯ ಫಾಲೋ ಅಪ್ ನಾವು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಅಂಶವನ್ನು ಯಾವುದನ್ನು ಬಿಡದ ಹಾಗೆ ಪ್ರತಿಯೊಂದು ಅಂಶವನ್ನು ಕೂಡ ಕೊಡ್ತಾ ಇದೀವಿ ಇದರ ಫಾಲೋ ಅಪ್. ಏನಾಗುತ್ತೆ ಹಾಗಾದ್ರೆ, ದರ್ಶನ್ಗೆ ಇವತ್ತು ಬೇಲ್ ಸಿಗತ್ತಾ ಇಲ್ವಾ? ಬೇರೆ ಆರೋಪಿಗಳ ವಿಚಾರದಲ್ಲಿ ಕೋರ್ಟ್ ಯಾವ ನಿರ್ಧಾರ ಕೈಗೊಳ್ಳುತ್ತೆ, ದರ್ಶನ್ ವಿಚಾರದಲ್ಲಿ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಗೊತ್ತಿಲ್ಲ. ಇವತ್ತು ವಿ ನಾಗೇಶ್ ಅವರ ವಾದ ನಿನ್ನೆಯಿಂದ ಏನು ಮಂಡನೆ ಮಾಡ್ತಾ ಇದ್ದಾರೆ, ಆ ಇಡೀ ವಾದ ಇಡೀ ದರ್ಶನ್ ಪ್ರಕರಣಕ್ಕೆ ಒಂದು ಬಹುದೊಡ್ಡ ಟ್ವಿಸ್ಟ್ ಕೊಡುವ ಸಾಧ್ಯತೆಗಳಂತೂ ಇದೆ. ಯಾಕಂತಂದ್ರೆ ಇನ್ನೊಂದು ಆಯಾಮದಿಂದ ಪೊಲೀಸ್ ತನಿಖೆಯನ್ನ ನೋಡುವಂತಹ ಪ್ರಯತ್ನವನ್ನ ವಿ ನಾಗೇಶ್ ಮಾಡಿದ್ದಾರೆ ಮತ್ತು ಅತ್ಯಂತ ಪ್ರಬಲವಾದ ವಾದ ಮಂಡನೆ ಮಾಡಿದ್ದಾರೆ. ಅದೇನು ಬಹಳ ಸುಮ್ಮನೆ ಏನು ಹೇಳೋ ಹಂಗಿಲ್ಲ, ಏನಾಗತ್ತೆ ಗೊತ್ತಿಲ್ಲ. ಬಹಳ ಕುತೂಹಲಕಾರಿ ಘಟ್ಟದಲ್ಲಿ ದರ್ಶನ್ ಕೇಸ್ ಬಂದು ನಿಂತಿದೆ ಅಂತ ಹೇಳಬೇಕು. ಇವತ್ತು ವಿ ನಾಗೇಶ್ ಅವರ ವಾದ ಅತ್ಯಂತ ಪ್ರಬಲವಾಗಿತ್ತು. ಪೊಲೀಸ್ ತನಿಖೆ ಮತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಅದರಲ್ಲಿ ಎಷ್ಟೊಂದು ಲೂಪ್ ಹೋಲ್ಸ್ ಇದ್ವು ಅನ್ನೋದನ್ನ ಹೈಲೈಟ್ ಮಾಡ್ಕೊಂಡು ಬಂದಿದ್ದಾರೆ ವಿ ನಾಗೇಶ್ ಅವರು. ಹಾಗಾಗಿ ದರ್ಶನ್ದೇ ಎಲ್ಲ ತಪ್ಪು ಅಂತ ಇದರಲ್ಲಿ ಹೇಳಕ್ಕಾಗಲ್ಲ. ಹಾಗಾಗಿ ನನ್ನ ಕಕ್ಷಿದಾರರಿಗೆ ಜಾಮೀನು ಮಂಜೂರು ಮಾಡಿ ಅಂತ ಕೇಳ್ತಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಇನ್ನೂ ಕೂಡ ವಿ ನಾಗೇಶ್ ಅವರ ವಾದ ಕಂಟಿನ್ಯೂ ಆಗುತ್ತೆ. ಆಲ್ರೈಟ್, ಪವನ್ ರಾಘವೇಂದ್ರ ಅನುಕುಮಾರ್, A3 A4 ರಾಘವೇಂದ್ರ, A7 ಅನುಕುಮಾರ್ ಇವರ ಬೇಲ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಏನಾಗುತ್ತೆ ಇವರ ಭವಿಷ್ಯ ಹಾಗಾದ್ರೆ? ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಈಗ ಎಲ್ಲರೂ ಕೂಡ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ, ಅದರ ವಿಚಾರಣೆ ನಡೀತಾ ಇದೆ, ಬೇರೆ ಬೇರೆ ಲಾಯರ್ಗಳನ್ನು ಕೂಡ ಇಟ್ಟಿದ್ದಾರೆ. ಏನಾಗತ್ತೆ ಇವರ ಭವಿಷ್ಯ ಕೂಡ ಏನಾಗತ್ತೆ? ಒಬ್ಬೊಬ್ಬರ ಪಾತ್ರ ಒಂದೊಂದು ರೀತಿ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಏನಾಗತ್ತೆ ಇವರ ಬೇಲ್ ಭವಿಷ್ಯ? ದಸರಾ ಸಂದರ್ಭ ಡಿ ಗ್ಯಾಂಗ್ಗೆ ಶುಭ ತರುತ್ತಾ ಅಥವಾ ಏನಾಗತ್ತೆ ಕಾದು ನೋಡಬೇಕಾಗಿದೆ. 100 ದಿನಗಳಾಗಿದೆ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಕೊಳಿತಾ. ಇಲ್ಲಿ ಪರಪನಾಗ್ರಹಾರ, ನಂತರ ಅಲ್ಲಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್, ಏನೆಲ್ಲ ಹೈಡ್ರಾಮಾ ನಡೀತು, ಪ್ರತಿ ದಿನ ಏನೆಲ್ಲ ಆಯಿತು ವೀಕ್ಷಕರೇ ನೀವು ಕೂಡ
ಗಮನಿಸ್ತಾನೆ ಬಂದಿದ್ದೀರಾ ದರ್ಶನ್ ಪ್ರಕರಣದಲ್ಲಿ. ಇವತ್ತು ಮತ್ತೊಂದು ಮೇಜರ್ ಟ್ವಿಸ್ಟ್ ಏನಂತ ಹೇಳಿದ್ರೆ, ಈ ರೀತಿ ಸಿ ವಿ ನಾಗೇಶ್ ಅವರ ವಾದ ಇದೆಯಲ್ಲ, ನಿಜಕ್ಕೂ ಆಶ್ಚರ್ಯ ಹುಟ್ಟಿಸುವಂಥದ್ದು. ಚಾರ್ಜ್ ಶೀಟ್ ಫೈಲ್ ಮಾಡಿರೋದೇನೆ ಸರಿ ಇಲ್ಲ ಅಂತ ಪಾಯಿಂಟ್ ಬೈ ಪಾಯಿಂಟ್ ಅವರು ಅದನ್ನು ರೆಫ್ಯೂಟ್ ಮಾಡ್ತಾ ಬಂದರು. ಹೇಗೆ ಚಾರ್ಜ್ ಶೀಟ್ನಲ್ಲಿ ಅತ್ಯಂತ ಹೆಚ್ಚಿನ ತಪ್ಪುಗಳಾಗಿದ್ದಾವೆ, ಹೇಗೆ ಉದ್ದೇಶಪೂರ್ವಕವಾಗಿ ದರ್ಶನ್ ವಿರುದ್ಧ ಸಾಕ್ಷ್ಯಗಳನ್ನು ಬಿಲ್ಡ್ ಮಾಡಲಾಗಿದೆ, ಹೇಗೆ ಸಾಕ್ಷ್ಯಗಳನ್ನು ಪ್ಲಾಂಟ್ ಮಾಡಲಾಗಿದೆ, ಆ ನಂತರ ಮಹಜರಿಗೆ ಹೋಗಿದ್ದಾರೆ, ಇದೆಲ್ಲವನ್ನು ಸಿ ವಿ ನಾಗೇಶ್ ಹೇಳ್ತಾ ಬಂದಿದ್ದಾರೆ. ಅದು ಪಂಚನಾಮೆಯಲ್ಲಿ ಇರಬಹುದು, ಸಾಕ್ಷ್ಯ ಸಂಗ್ರಹದಲ್ಲಿ ಇರಬಹುದು, FSLಗೆ ರಿಪೋರ್ಟ್ ಕಳಿಸೋದ್ರಲ್ಲಿ, FSLಗೆ ವಸ್ತುಗಳನ್ನು ಸಾಕ್ಷ್ಯಗಳನ್ನು ಕಳಿಸೋದ್ರಲ್ಲಿ ಇರಬಹುದು. ಪ್ರತಿ ಹಂತದಲ್ಲೂ ಕೂಡ ತಪ್ಪಾಗಿದೆ ಅನ್ನುವಂಥದ್ದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಸೊ ಒಂದೊಂದು ಅಂಶಗಳಿಗೆ ಈಗ ಕೋರ್ಟ್ ಏನು ಮಾಡುತ್ತೆ ಅನ್ನೋದು ಕುತೂಹಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಉತ್ತರ ತಗೊಳ್ತಾರೋ ಅಥವಾ ನೇರವಾಗಿ ಕನ್ಕ್ಲೂಷನ್ಗೆ ಏನಾದರೂ ಬರ್ತಾರೋ, ಯಾಕಂದರೆ SPP ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಈಗ 3 ಸರಿ ಆಯಿತು ಬೇಲ್ ಹಿಯರಿಂಗ್. ಸೊ ದರ್ಶನ್ಗೆ ಬೇಲ್ ಕೊಡಬಾರ್ದು ಯಾಕೆ ಅಂತ ಸಾಕಷ್ಟು ವಾದ ಮಂಡನೆ ಮಾಡಿದ್ದಾರೆ. ಈಗ ಸಿ ವಿ ನಾಗೇಶ್ ಅವರ ವಾದಕ್ಕೇನಾದರೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರತಿಕ್ರಿಯೆ ಕೇಳ್ತಾರಾ, ಏನಾದರೂ ಅಬ್ಜೆಕ್ಷನ್ ಇದೆಯಾ ಅಂತ ಕೋರ್ಟಲ್ಲಿ ಕೇಳ್ತಾರಾ ನ್ಯಾಯಾಧೀಶರು? ಕಾದು ನೋಡಬೇಕಾಗಿದೆ. ಇನ್ನೇನು ಇತರೆ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ಈಗ ಈ ಕೇಸ್ನಲ್ಲಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ A3 ಪವನ್, A4 ರಾಘವೇಂದ್ರ, A7 ಅನುಕುಮಾರ್ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ದರ್ಶನ್ ಅರ್ಜಿಯ ವಿಚಾರಣೆ ಬಂದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನು ಹೇಳ್ತಾರೆ, ಸಿ ವಿ ನಾಗೇಶ್ ಅವರ ವಾದಕ್ಕೆ ಏನಾದರೂ ಅಬ್ಜೆಕ್ಷನ್ ಇದೆಯಾ ಅಂತ ಕೇಳ್ತಾರ, ಕಾದು ನೋಡಬೇಕಾಗಿದೆ. ರೈಟ್, ನನ್ನ ಸಹೋದ್ಯೋಗಿ ರಂಜಿತ್ ಫೋನ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್, ಅತ್ಯಂತ ಕುತೂಹಲಕಾರಿ ಘಟ್ಟದಲ್ಲಿ ದರ್ಶನ್ ಪ್ರಕರಣ ಬಂದು ನಿಂತಿದೆ. ಯೂಶುವಲಿ ಹೇಳ್ತಾರೆ ಚಾರ್ಜ್ ಶೀಟ್ ಅತ್ಯಂತ ಪ್ರಬಲ ಆಗಿದ್ರೆ ಶಿಕ್ಷೆ ಆಗಿಬಿಡತ್ತೆ.